ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ದೌರ್ಜನ್ಯ 5 ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ 5 ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆಯನ್ನ ನಡೆಸಲಾಗಿದೆ. ಬಡಿಗೆಗಳನ್ನ ದನಕ್ಕೆ ಬಡಿಯುವಂತೆ ಬಡಿಯಲಾಯಿತು. ಗೋವುಗಳನ್ನ ರಕ್ಷಣೆ ಮಾಡಿದ್ದಕ್ಕೆ ಈ ಒಂದು ಶಾಸ್ತಿನ. ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಇಂಗಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ನೈತಿಕ ಪೊಲೀಸ್ಗಿರಿ ನಿಲ್ಲೋದೆಂದು 2 ದಿನಗಳ ಹಿಂದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳ ರಕ್ಷಣೆ 2 ಗೋವುಗಳನ್ನು ರಕ್ಷಣೆ ಮಾಡಿದ್ದಕ್ಕಾಗಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಇಂಗಳಿ ಗೋಶಾಲೆ ಶಿಫ್ಟ್ ಮಾಡಿದ್ದಂತಹ ಕಾರ್ಯಕರ್ತರು. ಆದರೆ ನಿನ್ನೆ ಗೋಶಾಲೆಯಿಂದ ಹಸುಗಳು ಶಿಫ್ಟ್ ಯತ್ನ ಮಾಡಲಾಗಿದೆ. ಅದಕ್ಕೆ ಪ್ರಶ್ನಿಸಿದ್ದಕ್ಕೆ ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆಯನ್ನ ಮಾಡಲಾಗಿದೆ. ಇಂಥ ಕಾಲವಂತೂ ಗೋವನ್ನ ಹತ್ಯೆ ಮಾಡುವುದನ್ನ ನಿಷೇಧ ಮಾಡಲಾಗಿದೆ. ಗೋವಿಗೆ ನಮ್ಮ ಪುರಾಣದಲ್ಲಿ ಒಳ್ಳೆಯ ಸ್ಥಾನವನ್ನ ನೀಡಲಾಗಿದೆ. ಆದರೆ ಗೋವುಗಳ ರಕ್ಷಣೆಗೆ ನಿಂತಹ ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. 5 ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಲಾಗಿದೆ. ಬಡಿಗೆಗಳನ್ನ ದನಗೆ ಹೆಂಗ್ ಬಡಿತೀವಲ್ಲ ಹಂಗ ಬಡಿಯಲಾಗಿದೆ. ಯಾಕಾಗಿ ಹೀಗೆ ಮಾಡ್ತಾ ಇದ್ದಾರೆ? ಗೋವುಗಳನ್ನ ರಕ್ಷಣೆ ಮಾಡಿದ್ದೆ ತಪ್ಪಾಗೋಯ್ತಾ? ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಇಂಗಳಗಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ನಿಲ್ಲೋದ್ ಯಾವಾಗ? 2 ದಿನಗಳ ಹಿಂದೆ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಗೋವುಗಳ ರಕ್ಷಣೆ ಮಾಡಲಾಗಿತ್ತು. ಗೋವುಗಳನ್ನ ರಕ್ಷಣೆ ಮಾಡಿದ್ದಂತಹ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಇಂಗಳಿ ಗೋಶಾಲೆಗೆ ಶಿಫ್ಟ್ ಮಾಡಿದ್ದಂತಹ ಕಾರ್ಯಕರ್ತರು. ಆದ್ರೆ ನಿನ್ನೆ ಗೋಶಾಲೆಯಿಂದ ಹಸುಗಳ ಶಿಫ್ಟ್ಗೆ ಯತ್ನ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ತೆಂಗಿನ ಮರಕ್ಕೆ ಕಟ್ಟಿ ಹಲ್ಲೆಯನ್ನ ಮಾಡಲಾಗಿದೆ. ಯಾವಾಗ ಮುಗಿಯುತ್ತೆ? ದನಗಳನ್ನ ಮನಸೋ ಇಚ್ಛೆ ಬಂದ ಹಾಗೆ ಕೊಲ್ಲುವುದು ಯಾವಾಗ ಮುಗಿಯುತ್ತೆ? ಯಾವ ಕಾಲದಲ್ಲಿ ಎಂಡ್ ಆಗುತ್ತೆ ಇದು? ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಅದು ಹೇಗೆ ಕಾರ್ಯಕರ್ತರನ್ನ ಕಟ್ ಹಾಕಿದ್ದಾರೆ ಎನ್ನುವುದನ್ನ ನೀವೇ ನೋಡ್ತಾ ಇದ್ದೀರಾ. ಶ್ರೀರಾಮ ಸೇನೆಯ ಕಾರ್ಯಕರ್ತರ ಮೇಲೆ ಹೇಗೆ ದೌರ್ಜನ್ಯವಾಗ್ತಾ ಇದೆ ಅನ್ನೋದನ್ನ ಫ್ರೀಡಂ ಟಿವಿ ತಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ. 5 ಕಾರ್ಯಕರ್ತರನ್ನ ಮರಕ್ಕೆ ಕಟ್ಟಿ ಹಾಕಲಾಗಿತ್ತು. ದನಗಳಿಗೆ ಹೆಂಗ ಬಡಿತಾರೋ ಹಂಗ ಬಡಿಯಲಾಗಿತ್ತು. ಯಾವಾಗ ನಿಲ್ಲುತ್ತಿದೆಲ್ಲ? ಶ್ರೀರಾಮ ಸೇನೆ ಹೋಗಿ ಪ್ರಶ್ನೆ ಮಾಡಿದ್ದೆ ತಪ್ಪಾಯ್ತಾ? ದನಗಳನ್ನ ತಾಯಿಯ ಸ್ವರೂಪ ಅಂತ ಕರೀತಾರೆ. ಪ್ರಶ್ನೆ ಮಾಡಿದ ತಪ್ಪಾಯ್ತಾ ಅಂತ 5 ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಹೆಂಗ್ ಕಟ್ಟಾಕಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಫ್ರೀಡಂ ಟಿವಿಯಲ್ಲಿ. ಅದೇ ರೀತಿ ಕಟ್ಟಾಕಿ ಬಡಿಯಲಾಗಿದೆ. ಗೋವುಗಳನ್ನ ರಕ್ಷಣೆ ಮಾಡಿದ್ದೇ ತಪ್ಪಾಗೋಯ್ತಾ? ಗೋವುಗಳನ್ನ ರಕ್ಷಣೆ ಮಾಡಿದ್ದಕ್ಕೆ ಈ ಒಂದು ಶಾಸ್ತಿ ಆಗೋಯ್ತಾ? ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಇಂಗಳಿ ಎನ್ನುವಂತಹ ಜಾಗದಲ್ಲಿ ನಡೆದಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆಯಲ್ಲಿ ನೈತಿಕ ಪೊಲೀಸ್ಗಿರಿ ಯಾವಾಗ ನಿಲ್ಲುತ್ತೆ ಸ್ವಾಮಿ? ಎಸ್, ಏನ್ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ನೋಡ್ಕೊಂಡು ಬರೋಣ ಬನ್ನಿ. ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಗೋರಕ್ಷಣೆ ಮಾಡಿ
ಬೆಳವಿ ಅನ್ನುವಂಥ ಗ್ರಾಮದ ಸರ್ಕಾರಿ ಗೋಶಾಲೆಯಲ್ಲಿ ಸೇರಿಸಿದ್ದಾರೆ. ನಿನ್ನೆ ಮತ್ತೆ ಅದನ್ನು ಬಿಡುಗಡೆ ಮಾಡಿಕೊಂಡು ವಾಪಸ್ ಕಸಾಯಿಖಾನೆಗೆ ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಫಾಲೋ ಮಾಡಿದಾಗ ಇಂಗಳಿ ಗ್ರಾಮದಲ್ಲಿ ಈಗಾಗಲೇ ವಿಡಿಯೋ ವೈರಲ್ ಆದಂಥ ವಿಡಿಯೋದಲ್ಲಿ ಅಮಾನುಷವಾಗಿ ಅಲ್ಲಿಯ ಮುಸ್ಲಿಂ ಕಿಡಿಗೇಡಿಗಳು ಮಹಿಳೆಯರ ಸಹಿತ ಹೊಡೆದಿದ್ದಾರೆ. ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿಯ ಪೊಲೀಸ್ ಬಂದಿದ್ದರಿಂದ ಅವರು ಕೊಲೆ ಆಗಲಿಲ್ಲ, ಸಾಯಲಿಲ್ಲ ಅವರು, ಇಲ್ಲಾದರೆ ಕೊಲೆನೇ ಮಾಡೋರಿದ್ರು. ಸೊ ಒಂದು ಗೋರಕ್ಷಣೆ ಮಾಡುವಂಥ ಕಾರ್ಯಕರ್ತರು ಈ ರೀತಿ ಅಮಾನುಷವಾಗಿ ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಅಂದರೆ ಇದು ಕುಮ್ಮಕ್ಕಿದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕು. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಗ್ತಾ ಇಲ್ವಾ? ನಿದ್ದೆ ಮಾಡ್ತಾ ಇದ್ದಾರೆ, ಕತ್ತೆ ಕಾಯ್ತಾ ಇದ್ದಾರ? ಗೋ ಹತ್ಯಾ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ ಅಂತನ್ನುವಂಥದ್ದು ಗೊತ್ತಿಲ್ಲ ಅವರಿಗೆ. ಸೊ ಅಂಥ ಅಮಾನುಷವಾಗಿ ಹೊಡೆದ ನಂತರವೂ ಕೂಡ ಇನ್ನೂವರೆಗೆ FIR ಆಗಿಲ್ಲ, ಇನ್ನೂವರೆಗೆ ಅವರನ್ನು ಬಂಧಿಸಿಲ್ಲ ಅಂತಂದ್ರೆ ಸೊ ಯಾವ ಮಟ್ಟದಲ್ಲಿದೆ ಕಾನೂನು? ಏನ್ ಬೇಕಾದ್ರೂ ಮಾಡ್ಬೋದಾ? ಇಂಗಳಿ ಗ್ರಾಮ ಇರೋದು ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ, ಕರ್ನಾಟಕ ರಾಜ್ಯ, ಭಾರತ ದೇಶದಲ್ಲಿದೆ. ಇದು ಪಾಕಿಸ್ತಾನ ಅಲ್ಲ, ತಾಲಿಬಾನ್ ಮಾದರಿಯಲ್ಲಿ ಮಾಡ್ತಾ ಇರುವಂತಹ ಕ್ರೌರ್ಯ ಇದು. ಇದಕ್ಕೆ ಸರ್ಕಾರ, ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಕೂಡ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನಾಳೆ ಇಮ್ಮಿಡಿಯೇಟ್ ನಾವು ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಏನಾಯ್ತು ಸರ್ ಅಲ್ಲಿ ಬೆಳಗಾವಿಯ ಜಿಲ್ಲೆ ಹುಕ್ಕೇರಿ ಇಂಗಳಗಿಯಲ್ಲಿ ಕಾರ್ಯಕರ್ತರನ್ನ, ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಬಡಿಲಾಯ್ತು ಮರಕ್ಕೆ ಕಟ್ಟಿ? ಏನಕ್ಕೆ? ಇದು ಬಹಳ ಗಂಭೀರವಾದಂತ ವಿಚಾರ. ಇದೇನ್ ತಾಲಿಬಾನ್ ಅಲ್ಲ, ಪಾಕಿಸ್ತಾನ ಅಲ್ಲ, ಬಾಂಗ್ಲಾದೇಶ ಅಲ್ಲ, ಇಸ್ಲಾಮಿಕ್ ರಾಷ್ಟ್ರ ಅಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ರಚನೆ ಮಾಡಿದಂತ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರುವಂತ ಪ್ರಜಾಪ್ರಭುತ್ವದಲ್ಲಿ ಇವತ್ ಈ ರೀತಿ ಘಟನೆ ಆಗತ್ತೆ ಅಂದ್ರೆ ಇದಕ್ಕೆ ಕಾಂಗ್ರೆಸ್ಸು ಕಾರಣ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಾರಣ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಈ ಲಾರಿಗಳ ಮೂಲಕ ಸಾಗಿಸ್ತಾ ಇರುವಂತ ಹಸುಗಳು ಕಾಣುತ್ತವೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಗುದಿಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಗೊತ್ತಿದೆ. ಆದ್ರೆ ಒಂದು ಭ್ರಷ್ಟಾಚಾರ ವ್ಯವಸ್ಥೆಯಿಂದ ಇವತ್ತು ಇಂಥ ಘಟನೆಗಳಿಗೆ ಕುಮ್ಮ ಕೊಟ್ಟಂಗಾಗತ್ತೆ. ಎರಡನೇದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಮುಸ್ಲಿಮರಿಗೆ ಅನಿಸ್ತಾ ಇದೆ ಇದು ಕಾಂಗ್ರೆಸ್ ಅಲ್ಲ, ಇದು ಮುಸ್ಲಿಮರು ನಮ್ದೇ ಸರ್ಕಾರ ಅಂತ ಆ ಸೊಕ್ಕಿನಲ್ಲಿ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆ ಇಂಗಳಿ ಅಂತ ಹೇಳಿ ಹುಕ್ಕೇರಿ ತಾಲೂಕು, ಅದು ಬೆಳಗಾವಿ ಜಿಲ್ಲೆ. ಸೊ ಅಲ್ಲಿ ನಡೆದಂತ ಅತ್ಯಂತ ಅಮಾನುಷ ಘಟನೆ ಇದು. ನಿನ್ನೆನೆ ಅಲ್ಲ, 5 ಜನ ಕಾರ್ಯಕರ್ತರನ್ನ ಬಡಿತಾ ಇದ್ರು ಕೂಡ ಯಾರು ಕೂಡ ಸಹಾಯಕ್ಕೆ ಬರ್ಲಿಲ್ವಾ ಅಂತ ಹೇಳೋರು ಕೇಳೋರು ಯಾರಿಲ್ವಾ ಅಂತ ಒಂದು ಹೆದರ್ತಾರೆ. ಎರಡನೇದು ಅಲ್ಲಿ 90% ಮುಸ್ಲಿಮ್ರಿದ್ದಾರೆ. ಹಾಗಾಗಿ ಅವನು ಫಾಲೋ ಮಾಡಿದಾಗ ಆ ಹಸುಗಳನ್ನ ತಗೊಂಡು ಹೋಗ್ತಾ ಇರುವಂತ ವಾಹನವನ್ನ ವೇಗವಾಗಿ ಅವನು ತಗೊಂಡು ಹೋಗಿದ್ದೆ ಅಲ್ಲಿ. ಕಾರಣ ಅಂದ್ರೆ ಅಲ್ಲಿ ಸೇಫ್ ಆಗ್ತಿದೆ ಅಂತ, ಅಲ್ಲಿ ಎಲ್ಲ ಮುಸ್ಲಿಮ್ರಿದ್ದಾರೆ, ನಮಗ್ ಸೇಫ್ ಆಗತ್ತೆ ಅಂತ. ಸೊ ಆ ದೃಷ್ಟಿಯಿಂದ ಅವನು ಅಲ್ಲಿ ತಗೊಂಡು ಹೋಗಿ ನಿಲ್ಲಿಸಿದ ಪರಿಣಾಮದಿಂದ ಮತ್ತು ಹೋಗ್ಬೇಕಾದ್ರೆ ಫೋನ್ ನಲ್ಲೆಲ್ಲ ಮಾತಾಡ್ಕೊಂಡಿರ್ತಾನೆ, ಹೇಳಿರ್ತಾನೆ ಎಲ್ಲರೂ ಸೇರಿ ಎಲ್ಲರೂ ಬರ್ತಾ ಇದ್ವಿ, ಆಕಳ ನಡೀತಾ ಇದಾರೆ, ಬೆನ್ನ ಹತ್ತಿದ್ದಾರೆ, ಮಾಡ್ತಾ ಇದಾರೆ ಅಂತ ಹೇಳಿ. ಅಲ್ಲ, ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರು ಕೂಡ ಯಾರು ಕ್ಯಾರೆ ಅಂತ ಇಲ್ವಾ? ಯಾರಿಗೆ ಬೇಕು ಗೋವುಗಳು? ಈಗ ರೈತರಿಗೆ ಬುದ್ಧಿ ಬೇಡವಾ? ಅವ್ರು ಮಾರಾಟ ಮಾಡ್ತಾ ಇರುವಂತದ್ದು ಯಾರಿಗೆ ಅಂತನ್ನುವಂಥದ್ದು ಗೊತ್ತಾಗದೆ ನೇರವಾಗಿ ಕಟಕರಿಗೆ ಮಾರಾಟ ಮಾಡ್ತಾರೆ. ಅಲ್ಲಿಂದ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ರೀತಿಯ ಕಾಯ್ದೆ ಕಾನೂನುಗಳನ್ನಿಲ್ದೆ ಹಿಡಿಯದೆ ಅವ್ರ ಕಡೆಯಿಂದ ಹಪ್ತಾ ವಸೂಲ್ ಮಾಡ್ತಾರೆ. ಗೋಶಾಲೆಗಳಿದಾವೆ, ಗೋಶಾಲೆಗಳಿಗೆ ಸರಿಯಾದ ವ್ಯವಸ್ಥೆ ಇಲ್ಲ. ಸೊ ಹೀಗೆ ವಿಷಚಕ್ರ ಇದು. ಆಕಳು ಅನ್ನುವಂತಹದ್ದು ಒಂದೇ ಒಂದು ಆಕಳು ಹಾಲು ಕೊಡ್ಲಿಕ್ಕಿಲ್ಲ. ಆದ್ರೆ
ಅದರ ಗೋಮೂತ್ರ ಸಗಣಿಯಿಂದ ಒಂದು ಮನೆ ನಡೆಯುತ್ತೆ. ಇವತ್ತು ಆ ರೀತಿಯ ಒಂದು ಹಸು ನಡೆದಾಡುವ ದೇವರಷ್ಟೇ ಅಲ್ಲ, ನಡೆದಾಡುವ ಔಷಧಾಲಯ, ಈಗ ಒಂದು ಘಟನೆ ನಡೆದಿದೆ. 5 ಜನ ಕಾರ್ಯಕರ್ತರನ್ನ ತೆಂಗಿನ ಮರಕ್ಕೆ ಕಟ್ಟಿ ಬಡ್ದಿದ್ದಾರೆ. ಈಗ ಶ್ರೀರಾಮ ಸೇನೆಯ ಮುಂದಿನ ನಡೆ ಏನು? ನಾಳೆ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ಇಂಗಳಿ ಚಲೋ ಅಂತನ್ನುವಂತದ್ದು ಕೂಡ ಕರೆ ಕೊಡುವಂತದ್ದು ತಯಾರಿ ಸಿದ್ಧತೆ ಮಾಡ್ತಾ ಇದೀವಿ. ಈ ಪ್ರತಿಭಟನೆಗೆ ಸಫಲ ಸಿಗುತ್ತಾ ಅಂತ ಅಲ್ಲ, ಅಂದ್ರೆ ಅವರನ್ನ ಈಗ 30-40 ಜನ ಇದಾರೆ ಅಲ್ಲಿ, ಗೊತ್ತಾಗತ್ತೆ, ವಿಡಿಯೋದಲ್ಲಿ ಕಾಣಿಸುತ್ತೆ, ಗೊತ್ತಾಗತ್ತೆ. ಅಂತವ್ರನ್ನೆಲ್ಲಾನು ಅರೆಸ್ಟ್ ಮಾಡ್ಬೇಕು, ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕ್ಬೇಕು, ಅವ್ರನ್ನ ಜೈಲಿಗೆ ಹಾಕಿದ್ರೆ ಮಾತ್ರ ನಮ್ಮ ಹೋರಾಟ. ದೂರು ದಾಖಲೆ ಮಾಡ್ತೀರಿ ಹಾಗಾದ್ರೆ? ಮಾಡಿದೀರಾ ಅಥವಾ ದೂರು ದಾಖಲೆ ಆಗಿದೆ? ಆಗಿದೆ. ಓಕೆ. ಸೊ ಹಂಗಾದ್ರೆ ನಿಮ್ಮ ಮುಂದಿನ ನಡೆ ಪ್ರತಿಭಟನೆ, ಮೆರವಣಿಗೆ ಅಂತೀರಾ? ನಿಶ್ಚಿತವಾಗಿ. ಯಾಕಂದ್ರೆ ಅವ್ರ ಅರೆಸ್ಟ್ ಆಗೋವರೆಗೆ, ಅವರನ್ನ ಮರ್ಡರ್ ಕೇಸ್ ಹಾಕಿ ಒಳಗಡೆ ಹಾಕುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಧನ್ಯವಾದ ಸರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಧನ್ಯವಾದ. ಎಸ್, ಪ್ರಮೋದ್ ಮುತಾಲಿಕ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈಗ ಆಲ್ರೆಡಿ ನಾವು ದೂರನ್ನ ಕೊಟ್ಟಿದ್ದೇವೆ. ಅಲ್ಲಿ ಘಟನೆ ಏನಾಯ್ತು ಅಂತಂದ್ರೆ, 2 ದಿನಗಳ ಹಿಂದೆ ಗೋವುಗಳ ರಕ್ಷಣೆಯನ್ನ ಮಾಡಿದ್ದಂತಹ ಶ್ರೀರಾಮ ಸೇನೆ ಒಂದು ಪ್ರದೇಶದಲ್ಲಿ ಇಟ್ಟಿರುತ್ತೆ ಹಸುಗಳನ್ನ, ಅದನ್ನ ತೆಗೆದುಕೊಂಡು ಹೋಗಿ ಗೋಶಾಲೆಗೆ ಕೊಡಬೇಕಾದ್ರೆ ಆಗಿರುವಂತಹ ಘಟನೆ. ಮತ್ತೆ ಅವರು ವಾಪಸ್ ಬಂದಿದ್ದಾರೆ, ಕಿಡಿಗೇಡಿಗಳು ವಾಪಸ್ ಬರ್ತಾರೆ. ಕಿಡಿಗೇಡಿಗಳು ವಾಪಸ್ ಬಂದಾಗ 5 ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸಿಗ್ತಾರೆ. 5 ಜನ ಸಿಕ್ಕಿದ್ದಾರೆ ಎನ್ನುವಂತಹ ಕಾರಣಕ್ಕೆ ಮರಕ್ಕೆ ಕಟ್ಟಿ ಹಾಕಿ ದನಗಳಿಗೆ ಹೇಗೆ ಬಡಿತಾರೋ ಹಾಗೆ ಬಡ್ತಿದ್ದಾರೆ. ಇವರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಪ್ರತಿಭಟನೆ ಮಾಡ್ತೀವಿ, ಚಳುವಳಿಯನ್ನ ಮಾಡ್ತೀವಿ. ಅಲ್ಲಿ 3.25% ಇರುವಂತವರು ಮುಸ್ಲಿಮರೇ, ಅವರಿಗೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.